ಎಸ್ ಡಾಕ್ಟರ್, ಇವಾಗ ಕೊರೋನಾ ಸಂದರ್ಭದಲ್ಲಿ ಅಥವಾ ಇತರೆ ಸಂದರ್ಭದಲ್ಲಿ ಜನಗಳು ಲಸಿಕೆಯನ್ನು ತಗೊಳ್ಳಿಕ್ಕೆ ತುಂಬ ಭಯ ಪಡ್ತಾರೆ. ಇದರ ಕುರಿತಾಗಿ ನೀವೇನು ಹೇಳ್ತೀರಿ ಜನರಿಗೆ ಅಂತ? ಅದೇ ನಾನು ಲಸಿಕೆಗಳ ಬಗ್ಗೆ ಭಯಪಡುವಂಥ ಯಾವುದೇ ಅಗತ್ಯ ಇಲ್ಲ. ಯಾಕೆಂತ ಹೇಳಿದರೆ ಲಸಿಕೆಗಳನ್ನು ನಾವು ತಯಾರು ಮಾಡುವಾಗ ಬೇರೆ ಬೇರೆ ಹಂತಗಳಲ್ಲಿ ಅದು ನಡೀತದೆ. ಮೊದಲಿಗೆ ಈ ಇಲಿಗಳು ಗಿನಿಪಿಗ್ ಅಂತ ಇರ್ಬೋದು, ಅದಕ್ಕೆ ಕೊಟ್ಟು ನೋಡ್ತಾರೆ. ನಂತರ ಒಂದು 50 ಮಂದಿ ಯಾರೆಲ್ಲ ಒಪ್ಪಿಗೆ ಇದ್ದು ವಾಲಂಟ್ರಿ ಆಗಿ ಬರ್ತಾರೆ ಅವರಲ್ಲಿ ಕೊಟ್ಟು ನೋಡ್ತಾರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ, ಏನಾದರೂ ತೊಂದರೆ ಇದೆಯಾ ಅಂತ. ಮತ್ತು ಅದಕ್ಕಿಂತ ಒಂದು ಹೆಚ್ಚು ದೊಡ್ಡ ಗುಂಪು, ಒಂದು 100-200 ಮಂದಿ ಇರ್ಬೋದು. ಅದರಲ್ಲಿ ಈ ಲಸಿಕೆ ಕೊಟ್ಟರೆ ಅದು ಯಾವ ರೀತಿ ನಮ್ಮ ದೇಹದಿಂದ ಹೊರಗೆ ಹೋಗ್ತದೆ, ಯಾವ ರೀತಿ ನಮ್ಮ ದೇಹದೊಂದಿಗೆ ಅದು ರಿಯಾಕ್ಟ್ ಆಗ್ತದೆ, ಇದನ್ನೆಲ್ಲ ನೋಡ್ತಾರೆ. ಮತ್ತು ಇನ್ನೂ ಒಂದು ದೊಡ್ಡ ಗುಂಪಲ್ಲಿ ನೋಡ್ತಾರೆ ಇದು ಕೊಟ್ಟರೆ ಎಷ್ಟು ಉಪಯೋಗ ಆಗ್ತದೆ ಜನರಿಗೆ, ಯಾವ ರೀತಿ ಕಾಯಿಲೆಗಳನ್ನು ಅದರಿಂದ ತಡಿಬೋದು ಅಂತೇಳಿ ಇನ್ನೂ ದೊಡ್ಡ ಗುಂಪಲ್ಲಿ ನೋಡ್ತಾರೆ. ಇದೆಲ್ಲ ಪಾಸಾದ ನಂತರವೇ, ಕ್ವಾಲಿಟಿ ಪಾಸಾದ ನಂತರವೇ ನಾವು ಮಾರುಕಟ್ಟೆಗೆ ಬಿಡುಗಡೆ ಮಾಡುವಂಥದ್ದು ಸಾಮಾನ್ಯ ಎಲ್ಲ ಲಸಿಕೆಗಳನ್ನು. ಅದರಿಂದ ಯಾವುದೇ ರೀತಿಯ ಊಹಾಪೋಹಗಳನ್ನು ಕೇಳಬೇಕು ಅಂತಲೇ ಇಲ್ಲ, ಅಂತ ಯಾವುದೇ ತೊಂದರೆ ಯಾವುದೇ ಲಸಿಕೆಗೆ ಇರುವುದಿಲ್ಲ. ಓಕೆ ಸರ್.